ಧರ್ಮಾತ್ಮಸಸ್ತ್ಯಚಂದಾಶ್ಚ ರಾಮೋ ಧಾಶರಥಿರ್ಯಧಿ ಪೌರುಷಾ ಚ ಪ್ರತಿದ್ವಂದ್ವಃ ಶರೇನಂ ಜಹಿರಾವಣಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಪತಯೇ ನಮಃ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ರಾಮೋ ವಿಗ್ರಹಾನ್ ಧರ್ಮಃ ಅಂಥೇಳಿ ರಾಮಾಯಣದಲ್ಲಿ ಶಾಸ್ತ್ರಗಳಲ್ಲೆಲ್ಲ ಹೇಳ್ತಾರೆ. ಧರ್ಮದ ಮೂರ್ತ ಸ್ವರೂಪ ಅಂತಂದರೆ ಅದು ಶ್ರೀರಾಮಚಂದ್ರ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ. ಅದರಲ್ಲೂ ಕೂಡ ಈ ವರ್ಷದ ಪ್ರಥಮ ಮಾಸದಲ್ಲಿ ಬರತಕ್ಕಂತಹ ಪ್ರಥಮವಾದಂತಹ ವಿಶೇಷವಾದಂತಹ ಪರ್ವಕಾಲ ಯುಕ್ತವಾದಂತಹ ಹಬ್ಬ ಅಂತಂದರೆ ಯುಗಾದಿಯ ನಂತರದಲ್ಲಿ ರಾಮನವಮಿ. ಈ ರಾಮನವಮಿಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಇನ್ನಿತರ ಹಬ್ಬಗಳಿಗಿಂತ ಈ ರಾಮನವಮಿ ನಮ್ಮ ಮನುಷ್ಯನ ಜೀವನಕ್ಕೆ ಹತ್ತಿರ ಆಗಿರತಕ್ಕಂತಹ ಹಬ್ಬ ಅಂತೇಳಿ ಹೇಳ್ಬೋದು. ದಶಾವತಾರಗಳಲ್ಲಿ ಅಂದರೆ ಭಗವಂತ ಮಾಡಿರತಕ್ಕಂತಹ ದಶಾವತಾರಗಳಲ್ಲಿ 7ನೇ ಅವತಾರವಾಗಿರತಕ್ಕಂತಹ ಶ್ರೀರಾಮಚಂದ್ರನ ಅವತಾರ ಆದಂತಹ ದಿವಸ ಇದೆಯಲ್ಲ, ಅದು ರಾಮನವಮಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಅವತಾರವನ್ನು ಇತ್ತಿರತಕ್ಕಂಥದ್ದು. ಅಂದರೆ ಅವತಾರ ಅಂದರೆ ಕೆಳಕ್ಕೆ ಇಳಿತಕ್ಕಂಥದ್ದು, ಕೆಳಗೆ ಬರತಕ್ಕಂಥದ್ದು ಅಂತ ಹೇಳಿ ಅರ್ಥ. ಅವತಾರ ಸ್ವೀಕಾರವನ್ನು ಭಗವಂತನು ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂಥೇಳಿ, ಯಾವಾಗ ಧರ್ಮ ನಶಿಸಿ ಹೋಗುತ್ತೋ, ಅಧರ್ಮ ಅನ್ನತಕ್ಕಂಥದ್ದು ವಿಜೃಂಭಿಸುತ್ತೋ ಅಂತಹ ಸಂದರ್ಭದಲ್ಲಿ ಆಯಾ ಸಮಯದಲ್ಲಿ ಅವತಾರವನ್ನು ಎತ್ತಿ ಆ ಮೂಲಕ ಧರ್ಮ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು, ಶಿಷ್ಟ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ ಅನ್ನತಕ್ಕಂತಹ ಅಭಯವನ್ನು ಭಗವಂತನು ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ಲೋಕಕಂಟಕನಾಗಿ ವಿಜೃಂಭಿಸಿರತಕ್ಕಂತಹ ರಾವಣನನ್ನು ಸಂಹಾರ ಮಾಡಿ ದಶಕಂಠನನ್ನು ಆ ಮೂಲಕ 14 ಲೋಕಕ್ಕೂ ಕೂಡ ಕ್ಷೇಮವನ್ನು ಉಂಟು ಮಾಡಿರತಕ್ಕಂತಹ ವಿಶೇಷ ಅವತಾರ ಪ್ರಯೋಜನವನ್ನು ಹೊಂದಿರತಕ್ಕಂತಹ ಅವತಾರ ಅಂದರೆ ದಶಾವತಾರಗಳಲ್ಲಿ 7ನೇ ಅವತಾರವಾಗಿರತಕ್ಕಂತಹ ಶ್ರೀರಾಮ ಅವತಾರ. ಈ ಅವತಾರಕ್ಕೆ ನಾವು ರಾಮನವಮಿ ದಿವಸ ಆಚರಣೆಯನ್ನು ಮಾಡತಕ್ಕಂಥದ್ದು. ಹೇಗೆ ಕೃಷ್ಣ ಜಯಂತಿ, ನರಸಿಂಹ ಜಯಂತಿ, ವಾಮನ ಜಯಂತಿ ಹೀಗೆ ನಾವು ಆಚರಣೆಯನ್ನು ಮಾಡ್ತೀವೋ ಅದೇ ರೀತಿ ರಾಮನವಮಿ, ಇಲ್ಲಿ ನವಮಿಯೇ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥ ಜಯಂತಿ ಅಂತೇಳಿ ಹೇಳಲ್ಲ, ಶ್ರೀರಾಮ ಜಯಂತಿ ಅಂತೇಳಿ ಹೇಳುವುದಿಲ್ಲ, ಶ್ರೀರಾಮನವಮಿ ಅಂಥೇಳಿ ನಾವು ಹೇಳ್ತಕ್ಕಂಥದ್ದು. ಅಂದರೆ ಆ ನವಮಿಯ ದಿವಸ ಶ್ರೀರಾಮೋ ಲಲಿತಾಂಬಿಕಾ ಅಂತೇಳಿ ಹೇಳ್ತೇವೆ. ಲಲಿತಾಂಬಿಕೆಯು ಕೂಡ ಆ ದಿವಸವೇ ಉದ್ಭವಿಸಿರತಕ್ಕಂಥದ್ದು ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ವಸಂತ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಮತ್ತು ಶ್ರೀರಾಮನ ಒಂದು ಆರಾಧನೆಗೆ ವಿಶೇಷವಾಗಿರತಕ್ಕಂತಹ ಮಹತ್ವ ಇರತಕ್ಕಂಥದ್ದು ನಾವು ನೋಡ್ಬೋದು. 2 ರೀತಿಯ ಆಚರಣೆಯೂ ಕೂಡ ಇದೆ. ಅಂದರೆ ಈ ರಾಮನವಮಿಯನ್ನು ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕಾ ಅಥವಾ ದಾನ ಧರ್ಮಾದಿಗಳನ್ನು ಮಾಡಬೇಕಾ ಅಥವಾ ಕೇವಲ ಪಾನಕ ಕೋಸಂಬರಿ ಇಂತಹ ಹಂಚಿ ಆ ಮೂಲಕ ಹಬ್ಬವನ್ನು ಆಚರಣೆ ಮಾಡಬೇಕಾ, ಇವೆಲ್ಲವನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಶಾಸ್ತ್ರ ಏನು ಹೇಳುತ್ತೆ, ಶಾಸ್ತ್ರ ವಿಹಿತವಾಗಿ ನಾವು ಮಾಡತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗುತ್ತೆ. ಜೊತೆಯಲ್ಲಿ ಈ ರಾಮಾಯಣ, ರಾಮನ ಜೀವನ ಅನ್ನತಕ್ಕಂಥದ್ದು ಇವತ್ತಿಗೂ ಕೂಡ ಈ ರಾಮಾಯಣ ನಡೆದು ಎಷ್ಟೋ ಸಾವಿರಾರು ವರ್ಷಗಳಾಗ್ಬಿಟ್ಟಿದೆ. ತ್ರೇತಾಯುಗದಲ್ಲಿ ಇದು ಆಗಿರತಕ್ಕಂಥದ್ದು. ಆದರೆ ಪ್ರಸ್ತುತ ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ರಾಮಾಯಣ ತಕ್ಕಂಥದ್ದು, ರಾಮಾಯಣದ ಪಾತ್ರ ಪ್ರಪಂಚ ಏನಿದೆ ಅದು ಹಾಸು ಹೊಕ್ಕಾಕಿದೆ ಅಂತ ಹೇಳಿ ಹೇಳ್ಬೋದು. ಅಂದರೆ ಪ್ರತಿಯೊಂದು ಜೀವನದಲ್ಲಿ ಒಂದು ಒಳ್ಳೆಯ ತಾಯಿ ಅಂದರೆ ಕೌಸಲ್ಯಂತೆಯೇ ತಾಯಿ ಇರಬೇಕು ಅಂತೇಳಿ ಹೇಳ್ತಾರೆ. ಸೇವೆ ಅಂತಂದರೆ ಅದಕ್ಕೆ ಹನುಮಂತನನ್ನು ನಾವು ಉದಾಹರಣೆ ಕೊಡತಕ್ಕಂಥದ್ದು. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇದ್ದರೆ ರಾಮ ಲಕ್ಷ್ಮಣರಂತೆ ಚೆನ್ನಾಗಿದ್ದಾರೆ ಅಂಥೇಳಿ ನಾವು ಹೇಳ್ತೀವಿ. ಹಾಗೆಯೇ ಭರತನ ಒಂದು ಭ್ರಾತೃ ಪ್ರೇಮ ಅನ್ನತಕ್ಕಂಥದ್ದು, ಇಲ್ಲಾದರೂ ನಾವು ಸಹೋದರರೊಂದೇ ಪರಸ್ಪರ ಅನ್ಯೋನ್ಯವಾದಂತಹ ಭಾವವನ್ನು ನಾವು ನೋಡಿದಾಗ ಭರತನ ಒಂದು ಪ್ರೀತಿ ರಾಮನ ಮೇಲೆ ಯಾವ ರೀತಿಯಾಗಿ ಇತ್ತು, ಭಕ್ತಿ ಪ್ರೀತಿ ಅನ್ನತಕ್ಕಂಥದ್ದು ಭರತನಂತೆ ಇರಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಮಕ್ಕಳಿಗೂ ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿ ಅಂತಹ ರಾಮಾಯಣದ ಕಥೆಗಳನ್ನೆಲ್ಲ ಕೇಳತಕ್ಕಂಥದ್ದು, ಆ ಕಥೆಯನ್ನು ಕೇಳಿಕೊಂಡೇ ತಮಗೆ ತಿಳಿಯೋದು ಅಥವಾ ತಿಳಿದೇನು ಮಕ್ಕಳೆಲ್ಲ ಬೆಳೆದು ಬಿಟ್ಟಿರ್ತಾರೆ ನಮ್ಮ ಈ ಸನಾತನ ಧರ್ಮದಲ್ಲಿ. ಆದ್ದರಿಂದ ಪ್ರತಿಯೊಂದು ಜೀವನ, ಆ ವಾಲಿಯ ಕಥೆ ಇರ್ಬೋದು, ಹನುಮಂತನು ಸಮುದ್ರೋಲ್ಲಂಘನವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು, ಸಮುದ್ರವನ್ನು ಹಾರಿರ್ತಕ್ಕಂಥದ್ದಿರ್ಬೋದು, ಈ ರಾಕ್ಷಸಿಯ ಲಂಕಿಣಿ, ಆ ರಾಕ್ಷಸಿಯನ್ನು, ಮಹಾರಾಕ್ಷಸರನ್ನು, ಕುಂಭಕರ್ಣನ ವಧೆ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕೇಳಿ ರಾಮಾಯಣವನ್ನು ಕೇಳಿಕೊಂಡೇ ಬೆಳೆದಿರ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ತಮಗೆ ತಿಳಿದೆಯೋ ಅಥವಾ ತಿಳಿಯದೇನೋ ಆ
ರಾಮಾಯಣ ಅನ್ನತಕ್ಕಂಥದ್ದು ಹಾಸು ಹೊಕ್ಕಾಗಿ ಅವರ ಜೀವನದಲ್ಲಿ ಇದೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಈ ನಮ್ಮ ಜೀವನಕ್ಕೆ ರಾಮಾವತಾರ ಅನ್ನತಕ್ಕಂಥದ್ದು ತುಂಬ ಹತ್ತಿರದಲ್ಲಿ ಇರುವುದರಿಂದ ಈ ರಾಮನವಮಿಗೆ, ಈ ರಾಮನ ಹಬ್ಬಕ್ಕೆ, ಶ್ರೀರಾಮನವಮಿಯ ದಿವಸ ನಾವು ಮಾಡತಕ್ಕಂಥ ಆಚರಣೆಗೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಚೈತ್ರ ಮಾಸದಲ್ಲಿ ಚೈತ್ರೇ ಶುಕ್ಲೇ ನವಮ್ಯಾಂಥೋ ಜಾತೋ ರಾಮ ಸ್ವಯಂ ಹರಿಹಿ, ಸ್ವಯಂ ಭಗವಂತನಾಗಿರ್ತಕ್ಕಂತಹ ಶ್ರೀ ಮಹಾವಿಷ್ಣುವೇ ಹರಿಯಾಗಿ ಅವತಾರವನ್ನು ಮಾಡಿರತಕ್ಕಂತಹ ಚೈತ್ರ ಮಾಸದ 9ನೆಯ ದಿವಸ ಈ ನಾವು ರಾಮನವಮಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಈ ರಾಮನವಮಿಯನ್ನು ಯಾವಾಗ ಮಾಡಬೇಕು, ಅಷ್ಟಮಿ ದಿವಸ ನವಮಿ ಬಂದರೆ ಯಾವಾಗ ಮಾಡಬೇಕು, ಅಥವಾ ನವಮಿಯಲ್ಲಿ ದಶಮಿ ಇದ್ದರೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನತಕ್ಕಂತಹ ಗೊಂದಲ ಇರುತ್ತೆ. ಈ ರಾಮನವಮಿ ನಿರ್ಣಯ ಅನ್ನತಕ್ಕಂಥದ್ದು ಯಾವ ದಿವಸ ಮಾಡಬೇಕು, ರಾಮ ಹುಟ್ಟಿರತಕ್ಕಂತಹ ಜನಿಸಿರತಕ್ಕಂತಹ ಸಮಯ ಯಾವುದು, ರಾಮ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ. ನಂತರದಲ್ಲಿ ಪುನರ್ವಸು ನಕ್ಷತ್ರ ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ನವಮಿ ಮತ್ತು ಪುನರ್ವಸು ನಕ್ಷತ್ರ ಅಂತ ಬರಬೇಕು. ಜೊತೆಯಲ್ಲಿ ಮಧ್ಯಾಹ್ನದಲ್ಲಿ ಶ್ರೀರಾಮಚಂದ್ರ ಜನಿಸಿರತಕ್ಕಂಥದ್ದು ಆಗಿರುವುದರಿಂದ ಮಧ್ಯಾಹ್ನದಲ್ಲಿ ನವಮಿ ಇದ್ದಾಗ ಆ ರಾಮನವಮಿಯನ್ನು ನಾವು ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಅಂದರೆ ಶ್ರೀರಾಮ ನವಮಿ ನಿರ್ಣಯ ಅನ್ನತಕ್ಕಂಥದ್ದು ಬರುತ್ತೆ. ಇವೆಲ್ಲ ಇದ್ದಾಗ ಮಾತ್ರ ನಾವು ಅದನ್ನು ಆಚರಣೆಯನ್ನು ಮಾಡಿದಾಗ ಅರ್ಥಪೂರ್ಣವಾಗಿರುತ್ತೆ. ಅದು ಶ್ರೀರಾಮನನ್ನು ನಾವು ಆಚರಿಸೋದಕ್ಕೆ ಸೂಕ್ತವಾಗಿರತಕ್ಕಂತಹ ಒಂದು ಸಮಯ ಅಂಥೇಳಿ ಶ್ರೀರಾಮನವಮಿ ನಿರ್ಣಯವನ್ನು ಮಾಡಿದ್ದಾರೆ. ಇನ್ನು ಶ್ರೀರಾಮಚಂದ್ರ ಜನಿಸಿರತಕ್ಕಂತಹ ಒಂದು ವಿಶೇಷವಾದಂತಹ, ಅಂದರೆ ನಾವೆಲ್ಲರೂ ಹುಟ್ಟಿದರೆ ಶ್ರೀರಾಮಚಂದ್ರನ ಪೂರ್ಣ ಅಂದರೆ ಭಗವಂತನೇ ಪೂರ್ಣಾವತಾರವನ್ನು ಮಾಡಿರ್ತಕ್ಕಂಥ ರಾಮಕೃಷ್ಣ ಅವತಾರ ಅಂತಕ್ಕಂಥದ್ದು ಏನಿದೆ ಇದು ಪೂರ್ಣಾವತಾರ, ಅಂಶಾವತಾರ, ಪೂರ್ಣಾವತಾರ ಅಂತ ಹೇಳಿ ಇರುತ್ತೆ. ಈ 100 ಅವತಾರಗಳಲ್ಲಿ ಭಗವಂತನು 100 ಅವತಾರಗಳನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ನಾವು ದಶಾವತಾರ 10 ಅವತಾರಗಳನ್ನು ನಾವು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ತೀವಿ. ಅದರಲ್ಲೂ ಕೂಡ ಈ ರಾಮಕೃಷ್ಣ ಅನ್ನತಕ್ಕಂತಹ ಅವತಾರ ಏನಿದೆ ಅದು ನಮಗೆ ತುಂಬ ಸಮೀಪದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಾನವನಾಗಿ ಹುಟ್ಟಿ ಆ ಮೂಲಕ ದೈವತ್ವಕ್ಕೆ ಏರಿರ್ತಕ್ಕಂತಹ ಶ್ರೀರಾಮಚಂದ್ರನ ಒಂದು ಜೀವನ ಅನ್ನತಕ್ಕಂಥದ್ದು ಏನಿದೆ ಅದೇ ರಾಮಾಯಣ ಆಗಿರತಕ್ಕಂಥದ್ದು. ರಾಮನ ಅಯನ ಅಂದರೆ ನಡೆ ಏನಿದೆ ಅದಕ್ಕೆ ನಾವು ರಾಮಾಯಣ ಅಂತ ಹೇಳ್ತೀವಿ. ರಾಮ ಯಾವ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡಿದ, ಯಾವ ರೀತಿಯಾಗಿ ಇದ್ದ, ಯಾವ ರೀತಿಯಾಗಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ, ಯಾವ ರೀತಿಯಾಗಿ ತನಗೆ ಶರಣಾಗತರಾಗಿರ್ತಕ್ಕಂಥವ್ರನ್ನ ಸಂರಕ್ಷಣೆಯನ್ನು ಮಾಡಿದ, ಯಾವ ರೀತಿಯಾಗಿ ತನ್ನ ಒಂದು ವೀರತ್ವವನ್ನು ಕ್ಷತ್ರಿಯನಾಗಿರ್ತಕ್ಕಂಥದ್ದಿಂದ ಯಾವ ರೀತಿಯಾಗಿ ಆ ದುಷ್ಟ ನಿಗ್ರಹವನ್ನು, ರಾಕ್ಷಸ ಸಂಹಾರವನ್ನು ಯಾವ ರೀತಿಯಾಗಿ ಮಾಡಿದ ಅನ್ನತಕ್ಕಂಥದ್ದು ಪ್ರತಿಯೊಂದು ಕೂಡ ರಾಮಾಯಣದಲ್ಲಿ ಇದೆ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದನ್ನು ಆಚರಣೆ ಮಾಡಬೇಕು, ಮಾನವನಾಗಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ನಡೆದುಕೊಂಡಾಗ ದೈವತ್ವಕ್ಕೆ ಏರುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಸ್ವತಃ ಶ್ರೀರಾಮಚಂದ್ರನೇ ಆ ಮೂಲಕ ಸಾಮಾನ್ಯ ಮನುಷ್ಯನಾಗಿ ನಡೆದುಕೊಂಡು ಆ ಮೂಲಕ ದೈವತ್ವಕ್ಕೆ ಏರತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದು ನಮಗೆ ತೋರಿಸಿರತ ಒಂದು ವಿಶೇಷವಾದಂತಹ ಒಂದು ಗ್ರಂಥ, ಕಾವ್ಯ ಅಂತಂದರೆ ಅದು ರಾಮಾಯಣ.